ನಾವು ಈ ಅಭಿಮಾನ್ ಔಷಧವನ್ನು ಬಳಸಲು ಕಾರಣವೆಂದರೆ ಸಸ್ಯಗಳ ಬೇರುಗಳ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಸಂಭವಿಸುತ್ತದೆ. ಬೇರುಗಳು ಬಲವಾಗಿ ಬೆಳೆಯುತ್ತವೆ ಮತ್ತು ಇದು ಸಸ್ಯದ ಸಂಪೂರ್ಣ ಬೆಳವಣಿಗೆಗೆ ಬೆಂಬಲ ನೀಡಲು ಬಳಸಲಾಗುತ್ತದೆ. ಸುಮಾರು 45 ದಿನಗಳ ನಂತರ ಸಸ್ಯವು ಅರಳಲು ಪ್ರಾರಂಭಿಸಿದಾಗ ನಾವು ಆ ಹಂತದಲ್ಲಿ FL77 ಔಷಧವನ್ನು ಬಳಸುತ್ತೇವೆ. ಈ ಔಷಧವು ಹೂಬಿಡುವಲ್ಲಿ ಮತ್ತು ನಂತರ ಹಣ್ಣುಗಳ ರಚನೆಯಲ್ಲಿ ಮತ್ತು ಹಣ್ಣುಗಳ ಗಾತ್ರ, ಗುಣಮಟ್ಟ ಮತ್ತು ಬಣ್ಣವನ್ನು ಉತ್ತಮ ರೀತಿಯಲ್ಲಿ ಪಡೆಯುವಲ್ಲಿ ಬಹಳಷ್ಟು ಸಹಾಯ ಮಾಡುತ್ತದೆ. ಕಳೆದ ವರ್ಷ ನಮ್ಮ ಮೆಣಸಿನಕಾಯಿ ಕೃಷಿಯಲ್ಲಿ ಮೊದಲ ಸುಗ್ಗಿಯಲ್ಲಿ ನಮಗೆ ಕೇವಲ 2 ಕಟ್ಟುಗಳು ಸಿಕ್ಕಿವೆ. ಎರಡನೇ ಸುಗ್ಗಿಯಲ್ಲಿ ನಮಗೆ ಸುಮಾರು 3 ಕಟ್ಟುಗಳು ಸಿಕ್ಕಿವೆ. ಆದರೆ ಈ ವರ್ಷ FL77 ಬಳಸಿದ ನಂತರ ಮೊದಲ ಕೊಯ್ಲಿನಲ್ಲಿಯೇ ನನಗೆ 3 ಕಟ್ಟುಗಳು ಸಿಕ್ಕವು. ಅದೇ ರೀತಿ ಎರಡನೇ ಕೊಯ್ಲಿನಲ್ಲಿ ನನಗೆ 5 ರಿಂದ 6 ಕಟ್ಟುಗಳು ಸಿಕ್ಕವು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಮ್ಮ ಇಳುವರಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ವರ್ಷ ಹಣ್ಣುಗಳ ಗುಣಮಟ್ಟವನ್ನು ನೋಡಿದರೆ ವ್ಯತ್ಯಾಸ ಸ್ಪಷ್ಟವಾಗಿದೆ. ಇದು ರೈತನಾಗಿ ನನಗೆ ತುಂಬಾ ಸಂತೋಷವನ್ನು ನೀಡುತ್ತದೆ. ನನ್ನ ರೈತ ಸ್ನೇಹಿತರಿಗೆ ನಮಸ್ಕಾರ. ನನ್ನ ಹೆಸರು ಕಸೇವಿಯರ್. ನಾವು ರಾಮನಾಥಪುರಂ ಜಿಲ್ಲೆಯ ಮುದುಕುಲತ್ತೂರ್ ತಾಲ್ಲೂಕಿನ ಮಥಿರುಂಧಲ್ ಗ್ರಾಮದಲ್ಲಿ ವಾಸಿಸುತ್ತೇವೆ. ಈ ರಾಮನಾಥಪುರಂ ಜಿಲ್ಲೆ ಒಣಭೂಮಿ. ಇಲ್ಲಿ ನೀರಿನ ಲಭ್ಯತೆ ಸೀಮಿತವಾಗಿದೆ. ಮೆಣಸಿನಕಾಯಿ ಕೃಷಿ, ವಿಶೇಷವಾಗಿ ಸ್ಥಳೀಯ ತಳಿ ಕುಂಡು ಮೆಣಸಿನಕಾಯಿ ಅಂತಹ ಭೂಮಿಯಲ್ಲಿ ಬಹಳ ಜನಪ್ರಿಯವಾಗಿದೆ. ನಾವು ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯನ್ನು ಸೆಪ್ಟೆಂಬರ್ನಲ್ಲಿ ನೆಟ್ಟು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೊಯ್ಲು ಮಾಡುತ್ತೇವೆ. ಇಷ್ಟು ದಿನ ನಾವು ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡುತ್ತಿದ್ದೇವೆ. ಪರಿಣಾಮವಾಗಿ ಮಣ್ಣಿನ ನೈಸರ್ಗಿಕ ಗುಣಗಳು ಬದಲಾಗಿವೆ, ಮಣ್ಣು ಕಲುಷಿತವಾಗಿದೆ ಮತ್ತು ಅದರ ಫಲವತ್ತತೆ ಹೆಚ್ಚಾಗಿದೆ. ಆದ್ದರಿಂದ ಈ ವರ್ಷ ಹೊಸ ರೀತಿಯಲ್ಲಿ ಕೃಷಿ ಮಾಡುವುದು ಹೇಗೆ ಎಂದು ನಾವು ಯೋಚಿಸಿದ್ದೇವೆ. ಆ ಸಮಯದಲ್ಲಿ ನೈಸರ್ಗಿಕ ರೀತಿಯಲ್ಲಿ ಕೃಷಿ ಮಾಡುವುದು ನಮಗೆ ಒಳ್ಳೆಯ ಆಲೋಚನೆಯಾಗಿತ್ತು. ಅದರಂತೆ ಮೊದಲು ನಾವು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಮಣ್ಣನ್ನು ಮೃದು ಮತ್ತು ಫಲವತ್ತಾಗಿಸಿ ನಂತರ ನಾವು ಕುರಿದೊಡ್ಡಿ ಮಾಡಿ ಸರಿಯಾಗಿ ನೆಟ್ಟಿದ್ದೇವೆ. ಈ ಮೆಣಸಿನಕಾಯಿ ಬೀಜಗಳು ನಮ್ಮೊಂದಿಗೆ ಸಂಗ್ರಹಿಸಿದ ಸ್ಥಳೀಯ ಬೀಜಗಳಾಗಿವೆ. ನಾವು ಅವುಗಳನ್ನು ನಾವೇ ಬೆಳೆಸುತ್ತೇವೆ. ಅವುಗಳಿಂದ ಬೀಜಗಳನ್ನು ತೆಗೆದುಕೊಂಡು ಮುಂದಿನ ಹಂಗಾಮಿಗೆ ಬಳಸುತ್ತೇವೆ. ಈ 2 ಎಕರೆ ಭೂಮಿಯನ್ನು ನೆಟ್ಟ 1 ತಿಂಗಳೊಳಗೆ ನಾನು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಾಗ APKS ಆರ್ಗಾನಿಕ್ಸ್ ಉತ್ಪನ್ನಗಳಲ್ಲಿ ಅಭಿಮಾನ್ ಬಗ್ಗೆ ತಿಳಿದುಕೊಂಡೆ. ನಾನು ತಕ್ಷಣ ಅವರನ್ನು ಸಂಪರ್ಕಿಸಿ ಅವರ ಶಿಫಾರಸಿನ ಆಧಾರದ ಮೇಲೆ ಅದನ್ನು ಖರೀದಿಸಿದೆ. ನಮ್ಮ ಹೊಲದಲ್ಲಿ ಹನಿ ನೀರಾವರಿ ಇಲ್ಲ. ಕಾಲುವೆಗಳ ಮೂಲಕ ತೆರೆದ ನೀರಾವರಿ ಮೂಲಕ ನೀರು ಲಭ್ಯವಿದೆ. ರಾಮನಾಥಪುರಂ ಜಿಲ್ಲೆಯಾದ್ಯಂತ ಪರಿಸ್ಥಿತಿ ಒಂದೇ ಆಗಿದೆ. ಎಲ್ಲಿಯೂ ಸ್ಪ್ರಿಂಕ್ಲರ್ ಸೌಲಭ್ಯವಿಲ್ಲ. ಆದ್ದರಿಂದ ನಾನು ಮಣ್ಣನ್ನು ತೇವಗೊಳಿಸಿ ನಂತರ ಸ್ಪ್ರೇಯರ್ ಮೂಲಕ ಔಷಧವನ್ನು ಹಾಕಿದೆವು. ನಾವು 250 ಮಿಲಿ ಅಭಿಮಾನ್ ಅನ್ನು ಒಂದು ಟ್ಯಾಂಕ್ನಲ್ಲಿ ಬೆರೆಸಿ ಸಿಂಪಡಿಸಿದೆವು. ಅದರ ನಂತರ 30 ದಿನಗಳ ನಂತರ ಎರಡನೇ ಬಾರಿಗೆ ಅಭಿಮಾನ್ ಅನ್ನು ನೀಡಿದ್ದೇವೆ. ನಾವು ಈ ಅಭಿಮಾನ್ ಔಷಧವನ್ನು ಬಳಸಲು ಕಾರಣವೆಂದರೆ ಸಸ್ಯಗಳ ಬೇರುಗಳ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಸಂಭವಿಸುತ್ತದೆ. ಬೇರುಗಳು ಬಲವಾಗಿ ಬೆಳೆಯುತ್ತವೆ ಮತ್ತು ಇದು ಸಸ್ಯದ ಸಂಪೂರ್ಣ ಬೆಳವಣಿಗೆಗೆ ಬೆಂಬಲ ನೀಡಲು ಬಳಸಲಾಗುತ್ತದೆ. ಈಗ ನೀವು ಸಸ್ಯಗಳನ್ನು ನೋಡಿದರೆ ಬೇರುಗಳ ಬೆಳವಣಿಗೆ ಮತ್ತು ಮೇಲಿನ ಸಸ್ಯದ ಬೆಳವಣಿಗೆ ಉತ್ತಮ ಸ್ಥಿತಿಯಲ್ಲಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸುಮಾರು 45 ದಿನಗಳ ನಂತರ ಸಸ್ಯವು ಅರಳಲು ಪ್ರಾರಂಭಿಸಿದಾಗ ನಾವು ಆ ಹಂತದಲ್ಲಿ FL77 ಔಷಧವನ್ನು ಬಳಸುತ್ತೇವೆ. ಈ ಔಷಧವು ಹೂಬಿಡುವಲ್ಲಿ ಮತ್ತು ನಂತರ ಹಣ್ಣುಗಳ ರಚನೆಯಲ್ಲಿ ಮತ್ತು ಹಣ್ಣುಗಳ ಗಾತ್ರ, ಗುಣಮಟ್ಟ ಮತ್ತು ಬಣ್ಣವನ್ನು ಉತ್ತಮ ರೀತಿಯಲ್ಲಿ ಪಡೆಯುವಲ್ಲಿ ಬಹಳಷ್ಟು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ನಾವು ಈ 2 ಔಷಧಿಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವ ಮೂಲಕ ಈ ಕೃಷಿಯನ್ನು ಮುಂದುವರಿಸುತ್ತೇವೆ. ಪರಿಣಾಮವಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಮಗೆ ಉತ್ತಮ ಫಲಿತಾಂಶಗಳು ಮತ್ತು ಹೆಚ್ಚಿನ ಇಳುವರಿ ಸಿಕ್ಕಿದೆ. ಕಳೆದ ವರ್ಷ ನಮ್ಮ ಮೆಣಸಿನಕಾಯಿ ಕೃಷಿಯಲ್ಲಿ ಮೊದಲ ಸುಗ್ಗಿಯಲ್ಲಿ ನಮಗೆ ಕೇವಲ 2 ಕಟ್ಟುಗಳು ಸಿಕ್ಕಿವೆ. ಎರಡನೇ ಸುಗ್ಗಿಯಲ್ಲಿ ನಮಗೆ ಸುಮಾರು 3 ಕಟ್ಟುಗಳು ಸಿಕ್ಕಿವೆ. ಆದರೆ ಈ ವರ್ಷ FL77 ಬಳಸಿದ ನಂತರ ಮೊದಲ ಕೊಯ್ಲಿನಲ್ಲಿಯೇ ನನಗೆ 3 ಕಟ್ಟುಗಳು ಸಿಕ್ಕವು. ಅದೇ ರೀತಿ ಎರಡನೇ ಕೊಯ್ಲಿನಲ್ಲಿ ನನಗೆ 5 ರಿಂದ 6 ಕಟ್ಟುಗಳು ಸಿಕ್ಕವು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನಮ್ಮ ಇಳುವರಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ವರ್ಷ ಹಣ್ಣುಗಳ ಗುಣಮಟ್ಟವನ್ನು ನೋಡಿದರೆ ವ್ಯತ್ಯಾಸ ಸ್ಪಷ್ಟವಾಗಿದೆ. ಈಗ ನನ್ನ ಕೈಯಲ್ಲಿ 7 ಮೆಣಸಿನಕಾಯಿಗಳಿವೆ. ಆದರೆ ಅವು ತುಂಬಾ ದೊಡ್ಡದಾಗಿ ಮತ್ತು ನನ್ನ ಕೈಯಲ್ಲಿ ಹಿಡಿಯಲು ತುಂಬಿವೆ. ಹಣ್ಣುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಇದಲ್ಲದೆ ಈ ಮೆಣಸಿನಕಾಯಿಗಳು ಹಸಿರು ಬಣ್ಣದ್ದಾಗಿರುವಾಗ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುವಾಗ ಉತ್ತಮ ಕೆಂಪು ಬಣ್ಣದಲ್ಲಿ ಲಭ್ಯವಿದೆ. ಇದು ರೈತನಾಗಿ ನನಗೆ ತುಂಬಾ ಸಂತೋಷವನ್ನು ನೀಡುತ್ತದೆ. ನಾವು 15 ದಿನಗಳಿಗೊಮ್ಮೆ FL77 ಔಷಧವನ್ನು ಬಳಸುತ್ತೇವೆ. ಇದು ಹೂವುಗಳು ಉದುರುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಎಲೆಗಳು ಮತ್ತು ಹೂವುಗಳನ್ನು ಉತ್ತಮ ಸ್ಥಿತಿಯಲ್ಲಿಡುತ್ತದೆ. ನಾನು ಇದನ್ನು 15 ದಿನಗಳ ಮಧ್ಯಂತರದಲ್ಲಿ 3 ಬಾರಿ ಬಳಸಿದ್ದೆ. ಈಗ ನಾವು 1 ವಾರದ ಹಿಂದೆ ಹಣ್ಣುಗಳನ್ನು ಆರಿಸಿದ್ದೇವೆ. ನಾವು ನಾಳೆ ಮತ್ತೆ ಕೊಯ್ಲು ಮಾಡಲಿದ್ದೇವೆ. ಸಸ್ಯದ ಬೆಳವಣಿಗೆ ಮತ್ತು ಹಣ್ಣಿನ ಗುಣಮಟ್ಟ ತುಂಬಾ ಉತ್ತಮವಾಗಿದೆ. ಈ ವರ್ಷ ಈ ಉತ್ತಮ ಇಳುವರಿಗೆ ಪ್ರಮುಖ ಕಾರಣ ನಾವು ಬಳಸಿದ APKS ಸಾವಯವ ಗೊಬ್ಬರಗಳು.